ನೀವು ಕೂಡ ವಿಸಿಟ್ ಮಾಡಿದ್ದೀರಾ. ಇದರಿಂದ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಅಲ್ಲಿ ನೋಡೋದ್ರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ? ಸ್ವಚ್ಛತೆ ಬಹಳ ಮುಖ್ಯ, ಆರೋಗ್ಯಕ್ಕೆ ಸ್ವಚ್ಛತೆ ಬಹಳ ಮುಖ್ಯ ಮತ್ತು ಮಾಲಿನ್ಯ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ನೀರು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ವಾಯು ಶುದ್ಧವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ, ಸುತ್ತಮುತ್ತ ಎಲ್ಲ ಏನು ಗಲೀಜಿಲ್ದೇ ಅದು ತ್ಯಾಜ್ಯ ಇಲ್ಲದೇ ಸ್ವಚ್ಛವಾಗಿದ್ದರೆ ನಮ್ಮ ಆರೋಗ್ಯಕ್ಕೆ ಅದು ಭಾಳ ಒಳ್ಳೆಯದಾಗ್ತದೆ. ಅದರಿಂದ ಇದು ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಇವತ್ತು BBMP ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯವರು ತೊಗೊಂಡ್ಬಂದಿದ್ದಾರೆ. ಇದೇ ರಾಮಲಿಂಗಾರೆಡ್ಡಿ ಕ್ಷೇತ್ರದಲ್ಲಿ ಇದೇ ಥರ ಒಂದು ಮಾಡಿದ್ರು, ನಾವೆಲ್ಲ ಅದೆಲ್ಲ ಹೋಗ್ಕೊಂಡು ಬಂದಿದ್ದು ಭಾಳ ಚೆನ್ನಾಗಿತ್ತು. ಅಂದರೆ ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ತ್ಯಾಜ್ಯವನ್ನು ವಿಲೆ ಮಾಡುವಂಥದ್ದು ಮತ್ತು ಅದನ್ನು ಮರುಬಳಕೆ ಮಾಡಿಕೊಳ್ತಕ್ಕಂಥದ್ದಕ್ಕೆ ಒಂದು ಇದರಲ್ಲಿ ಅವಕಾಶಗಳು ತುಂಬ ಇದೆ. ಒಂದು ಕಡೆ ಈ ಏನು ಒಣತ್ಯಾಜ್ಯ ಇದೆ ಅದನ್ನು ಬೇರೆ ಅದರಲ್ಲಿ ಮಾಡುವಂಥ ಒಂದು ಶೀಟ್ಗಳ ಥರ ಮಾಡಿ ಅದು ಕನ್ಸ್ಟ್ರಕ್ಷನ್ಗೆ ಮತ್ತು ಇಂಥ ಒಂದು ಆ್ಯಕ್ಟಿವಿಟಿಗೆ ಅದಕ್ಕೆಲ್ಲ ಉಪಯೋಗ ಸೊ ಡ್ರೈ ವೇಸ್ಟ್ನ ಯೂಸ್ ಮಾಡುವಂಥ ಒಂದು ವ್ಯವಸ್ಥೆ. ಇನ್ನೊಂದು ವೆಟ್ ವೇಸ್ಟಲ್ಲೂ ಕೂಡ ಗೊಬ್ಬರ ಮಾಡ್ಕೊಳ್ಳೋದಕ್ಕೆ, ಬಯೋಗ್ಯಾಸ್ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಮತ್ತು ಎಲ್ಲೂ ಕೂಡ ಏನು ಇದು ಈ ಗಾಡಿಗಳೇನು ಮಾಡಿದರೆ ಭಾಳ ನಮ್ಮ ಹಣವೂ ಕೂಡ ಉಳಿತಾಯ ಆಗ್ತದೆ. ಮತ್ತು ಎಲ್ಲೂ ಕೂಡ ರಸ್ತೆಯಲ್ಲಿ ಈ ಗಾಡಿಗಳು ಹೋಗ್ತಾ ಇದ್ದರೆ ಅಲ್ಲಿ ಅದು ಲೀಕ್ ಆಗೋದು, ಅಲ್ಲೇ ಬಿದೋಗೋದು, ಬೀಳೋದು ಅದೇನು ಇರುತ್ತದೆ, ಜನರಿಗೆ ಏನೂ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಆಧುನಿಕವಾದಂಥ ವ್ಯವಸ್ಥೆ. ಖಂಡಿತವಾಗಿಯೂ ಇದು ಎಲ್ಲ ಕಡೆ ಮಾಡಿದ್ರೆ ಒಳ್ಳೆಯದು. ಇವತ್ತು ನಮ್ಮ ಚಾಮರಾಜಪೇಟೆ 7 ವಾರ್ಡು, ನನ್ನ ಕ್ಷೇತ್ರ ಗಾಂಧಿನಗರ 3 ವಾರ್ಡ್ ತೊಗೊಂಡಿದ್ದೀವಿ. ಅದೇ ರೀತಿ ಇನ್ನು ಬೇರೆ ಬೇರೆ ಕಡೆ ನಮ್ಮ ಸೌಹಾರ್ದ ನಗರ, ಶಿವಾಜಿನಗರ, ಬೇರೆ ಇನ್ನಿತರ ಎಲ್ಲ ಕ್ಷೇತ್ರಗಳಲ್ಲಿ ಬೆಂಗಳೂರಿನಲ್ಲಿ ಅಲ್ಲಲ್ಲೆಲ್ಲ ಮಾಡ್ಕೊಂಡು ಬಂದರೆ ಇದು ಕಸವನ್ನು ವಿಲೆ ಮಾಡುವಂಥದ್ರಲ್ಲಿ ಬಹಳ ಒಂದು ವ್ಯವಸ್ಥಿತವಾದಂಥ ಒಂದು ಯೋಜನೆ. ನನ್ನ ಅಭಿನಂದನೆಗಳು ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಇದನ್ನು ಕಾರ್ಯಕ್ರಮವನ್ನು ತಗೊಂಡಿದ್ದಾರೆ ಮತ್ತು CM ಅವರಿಗೆ ಬಂದು ಉದ್ಘಾಟನೆ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬರು. ಅದು ನಿಜವಾಗಲೂ ಈ ಥರದ ನಾವು ಇನ್ನೂ ಹೆಚ್ಚು ಆದಷ್ಟು ತ್ವರಿತಗತಿಯಲ್ಲಿ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅದಕ್ಕೆ ಸಜ್ಜಾಗಬೇಕು ಅಂತ ಹೇಳೋದಕ್ಕೆ ಬಯಸ್ತೀವಿ. ಸರ್, ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದಷ್ಟು ಪೇಷಂಟ್ಗಳಿಗೆ ಇದಾಗ್ತಾ ಇದೆ ಅಂತ ಸಮಸ್ಯೆ ಆಗ್ತಾ ಇದೆ ಸರ್. ಏನಂದರೆ ಹೊರಗಡೆ ಜಾಸ್ತಿ ನೋಡಿ, ಇದು ನನಗೆ ಗೊತ್ತಿಲ್ಲ, ಈ ಥರ ಕಂಪ್ಲೇಂಟ್ಗಳು ಅವಾಗ ಬರ್ತಾ ಇರ್ತದೆ. ವಿಕ್ಟೋರಿಯಾ ಆಸ್ಪತ್ರೆ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರುವಂಥ ಆಸ್ಪತ್ರೆ. ಆದರೆ ಅಲ್ಲಿ ಒಳ್ಳೆ ಸೇವೆ ನೀಡ್ತಾ ಇದ್ದಾರೆ. ನಾವೇ ದಿವಸಕ್ಕೆ ಎಷ್ಟೋ ಜನ ಕಳಿಸ್ತಾ ಇರ್ತೀವಿ. ಎಲ್ಲೋ ಮಧ್ಯದಲ್ಲಿ ಯಾವ್ದಾದ್ರು ಒಂದೆರಡು ಪ್ರಕರಣಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಖಂಡಿತ ಪರಿಶೀಲನೆ ಮಾಡೋಣ. ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲರೂ ಕೂಡ ಅಲ್ಲೇ ಚಿಕಿತ್ಸೆ ಪಡ್ಕೋಬೇಕು, ಬೇರೆ ಆಸ್ಪತ್ರೆಗೆ ಕಳಿಸುವಂಥದ್ದು ಆಗಬಾರ್ದು. ಅದು ಔಷಧಿಗಾದರೂ ಇರಲಿ ಅಥವಾ ಬೇರೆ ಅವರಿಗೆ ಆಗಬೇಕಾಗಿರುವಂಥ ಚಿಕಿತ್ಸೆ. ಅದು ಒಂದೊಂದು ಸಲ ಅನಿವಾರ್ಯ ಕಾರಣಗಳಿಂದ ಎಲ್ಲರೂ ಆಗಿರ್ಬೋದು. ಅದು ಲೋಪಗಳಾಗಿದ್ದರೆ ಖಂಡಿತ ಅದನ್ನು ಕ್ರಮ ತಗೊಳ್ಳೋಣ ನಾನು ಹೇಳ್ತೀನಿ. ಆದರೆ ಇನ್ನೂ ನಾವು ಹೆಚ್ಚು ಅದನ್ನು ಉತ್ತಮ ದರ್ಜೆಗೆ ಏರಿಸುವಂಥದ್ದಕ್ಕೆ ನಾವು ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಬಳ್ಳಾರಿಯ ವಿಚಾರದಲ್ಲಿ ನಮಗೆ ಅದು ಆವಾಗಲೇ ಮಾಹಿತಿ ಬಂದಾಗ ನಾವು ಒಂದು ಸಮಿತಿಯನ್ನು ರಚನೆ ಮಾಡಿ ರಾಜೀವ್ ಗಾಂಧಿ ಏನು ಆರೋಗ್ಯ ವಿಶ್ವವಿದ್ಯಾನಿಲಯ ಹೆಲ್ತ್ ಯೂನಿವರ್ಸಿಟಿ ಇದೆ, ಅವ್ರ ಮುಖಾಂತರ ಅದೊಂದು ತಂಡವನ್ನು ಕಳಿಸ್ಕೊಟ್ಟಲ್ಲಿ ನೀವು ಇದನ್ನು ಪರಿಶೀಲನೆ ಮಾಡಿ ಅಂತಲೂ ಕೂಡ ಹೇಳಿದ್ರು. ಸೊ ಅವರು ಅದನ್ನು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅದೇ ವೈದ್ಯರ ಮತ್ತು ಇನ್ನೊಬ್ಬರು ಯಾವುದೋ ಲೋಪದೋಷವೂ ಇಲ್ಲ ಅಂತ ಅವ್ರ ಪ್ರೊಸೀಜರೆಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಅವರಲ್ಲಿ ಅಲ್ಲೂ ಕೂಡ ಎಡಗು ಹಾಗೆ ಅವರು ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಆದರೆ ಇನ್ನೊಂದು ಏನಂತ ಹೇಳಿದ್ರೆ, ಕೆಲವು ಔಷಧಿಗಳನ್ನ ನಾವು ಪರಿಶೀಲನೆಗೆ ನಾವು ಕಳಿಸಿದ್ದೀವಿ ಲ್ಯಾಬ್ಗಳಿಗೆ. ಆ ಔಷಧಿಗಳು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಇಲ್ವಾ ಅಂತ. ಯಾಕಂದರೆ ಅದನ್ನು ನಾವು ನಮಗೊಂದು ದೃಢೀಕರಣ ಆಗುವಂಥದ್ದಕ್ಕೆ ನಾವು ಅದನ್ನು ಟೆಸ್ಟಿಗೆ ಕಳಿಸಿದ್ದೀವಿ. ಅದು ನೋಡ್ಕೊಂಡು ನಂತರ ನಿಮಗೆ ನಾನು ತಿಳಿಸ್ತೀನಿ. ಸರ್, ಈಗ ಕೊನೆಯದಾಗಿ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟ ಹೇಳಿಕೆ ಕೂಡ ಸಾಕಷ್ಟು ಸೆಟ್ ಮಾಡ್ತಾ ಇದೆ. ಅಂದರೆ ಮುಸ್ಲಿಮರಿಗೆ ಮತವನ್ನು ಕ್ಯಾನ್ಸಲ್ ಮಾಡೋದು ನೋಡಿ, ಸ್ವಾಮೀಜಿಗಳು ಅವರು ಈ ಉದ್ವೇಗಕ್ಕೊಳಗಾಗಿ ಈ ರೀತಿ ಮಾತಾಡುವಂಥದ್ದು ಖಂಡಿತವಾಗಿ ಒಪ್ಪುವಂಥದ್ದಲ್ಲ. ಸ್ವಾಮೀಜಿಗಳು ಅವರು ಖಂಡಿತವಾಗಿಯೂ ಜನರಿಗೆ ಮಾರ್ಗದರ್ಶನ, ಒಳ್ಳೆಯ ವಿವೇಚನೆ, ಒಳ್ಳೆಯ ಬುದ್ಧಿಯನ್ನು ನೀಡ್ತಕ್ಕಂಥದ್ದಕ್ಕೆ ಅವರು ಮಾಡಬೇಕು. ಜನರಿಗೆ ದಾರಿದೀಪ ಥರ ಆಗುವಂಥವ್ರು ಸ್ವಾಮೀಜಿಗಳು ಮಾತನಾಡಬೇಕು. ಆದರೆ ಇತ್ತೀಚಿನ ದಿವಸಗಳಲ್ಲಿ ಚಂದ್ರಶೇಖರ್ ಸ್ವಾಮೀಜಿಯವರು ಒಬ್ಬರೇ ಅಲ್ಲ, ಹಲವಾರು ಸ್ವಾಮೀಜಿಗಳು ಬಹಳ ಒಂದು ರೀತಿ ರಾಜಕೀಯ ಪ್ರೇರಿತವಾದಂಥ ಮತ್ತು ಒಂದು ಪೂರ್ವಗ್ರಹ ಪೀಡಿತವಾದಂಥ ಮಾತುಗಳನ್ನು ಆಡೋಕ್ಕೆ ಶುರು ಮಾಡಿದ್ದಾರೆ. ಅದು ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಅದೇ ರೀತಿ ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಒಳ್ಳೆಯದಲ್ಲ. ಸಮಾಜದಲ್ಲಿ ನಾವು ಪ್ರಚೋದನಕಾರಿಯಾಗಿ ಮಾತಾಡುವಂಥದ್ದು, ಇದು ಯಾರೋ ಕೆಲವು ರಾಜಕಾರಣಿಗಳು ಅಥವಾ ಬೇರೆಯವರು ಯಾರಾದರೂ ಮಾತಾಡಿದ್ರೆ ಅದೊಂಥರ ಅದು ರಾಜಕೀಯ ಅಂತ ನಾವು ಹೇಳಿ ಅದನ್ನು ಒಂದು ರೀತಿ ಸಮರ್ಥನೆ ಮಾಡ್ಕೋಬೋದು ಅಥವಾ ಅದಕ್ಕೆ ಒಂದು ಕಾರಣಗಳಿರ್ಬೋದು. ಆದರೆ ಇವ್ರುಗಳು ಆ ಥರ ಮಾತಾಡಬಾರ್ದು. ಅವ್ರು ಕ್ಷಮಾಪಣೆ ಕೇಳಿದ್ದಾರೆ, ಆದರೂ ಕೂಡ ಅದು ಹೇಳುವಂಥ ಅವಶ್ಯಕತೆ ಏನು ಇರಲಿಲ್ಲ ಅಲ್ವಾ, ಆ ಥರ ಹೇಳಬಾರ್ದು.
ಖಂಡಿತವಾಗಿ ಒಪ್ಪುವಂಥ ಮಾತು. ಸಚಿವ ಸಂಪುಟ ಪುನರಚನೆ ಬಗ್ಗೆ ಭಾರಿ ಚರ್ಚೆ ಆಗ್ತಿದೆ. ಸಿಎಂ ಅವರು ಇವತ್ತು ಸಂಜೆ ದೆಹಲಿಗೆ ಹೋಗ್ತಿದ್ದಾರೆ. ಏನು ಚರ್ಚೆಗಳಾಗ್ತಿದ್ದಾವೆ ಪಕ್ಷದಲ್ಲಿ? ಇಲ್ಲ, ಇದರ ಬಗ್ಗೆ ನನಗೆ ಗೊತ್ತಿಲ್ಲ. ಸಿಎಂ ಅವರು ಕೇಂದ್ರದ ಸಚಿವರುಗಳನ್ನು ಭೇಟಿಯಾದರೆ ಖಂಡಿತವಾಗಿಯೂ ರಾಜಕೀಯ ಚರ್ಚೆಗಳು ಇದ್ದೇ ಇರ್ತದೆ. ಆದರೆ ಆ ಎಲ್ಲ ವಿಷಯಗಳು ನಮ್ಮ ಹೈಕಮಾಂಡ್ ಅವರು ಮತ್ತು ಸಿಎಂ ಅವರು, ನಮ್ಮ ಅಧ್ಯಕ್ಷರು ಅವರು ತೀರ್ಮಾನ ಮಾಡ್ತಾರೆ. ಏನೇ ತೀರ್ಮಾನ ಮಾಡಿದ್ರು ಕೂಡ ನಾವೆಲ್ಲರೂ ಅಧ್ಯಕ್ಷರ ಬದಲಾವಣೆ ಆಗಬಹುದು ಅನ್ನುವಂಥ ಚರ್ಚೆಗಳಾಗ್ತಿದ್ದಾವೆ ಸರ್. ಈಗ ಅಧ್ಯಕ್ಷರು ಬದಲಾವಣೆ ಆಗ್ತಕ್ಕಂಥದ್ದಕ್ಕೆ ಕೆಲವು ಕಡೆಯಿಂದ ಮಾತುಗಳಿದೆ. ಯಾಕಂತ ಹೇಳಿದ್ರೆ ಶಿವಕುಮಾರ್ ಅವರು ಭಾಳ ಒಳ್ಳೆಯ ಕೆಲಸ ಮಾಡಿ ಅಧ್ಯಕ್ಷರಾಗಿ ಪಕ್ಷವನ್ನು ಕಟ್ಟಿದ್ದಾರೆ, ಅಧಿಕಾರ ಕೂಡ ತೊಗೊಂಬಂದಿದ್ದಾರೆ ಮತ್ತು ಮಧುವರತ್ನ ಕೆಲಸ ಮಾಡ್ತಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಅವ್ರದ್ದು ಕೂಡ ಈಗ ಸುಮಾರು 5 ವರ್ಷಕ್ಕಿಂತ ಹೆಚ್ಚಾಗ್ತಾ ಇದೆ ಅವರು ಅಧ್ಯಕ್ಷರಾಗಿ. ಅವ್ರಿಗೂ ಕೂಡ ಬೇರೆ ಬೇರೆ ಕೆಲಸ ಕಾರ್ಯಗಳು ಭಾಳಷ್ಟು ಇದೆ. ಅದರಿಂದ ಅವರು ಮುಂದುವರೆದರೂ ನಮಗೇನು ಸಮಸ್ಯೆ ಇಲ್ಲ. ಆದರೆ ಯಾರಾದೊಬ್ಬರು ಪೂರ್ತಿ ಅವಧಿ ಅವ್ರು ಪೂರ್ತಿಯಾದಂಥ ಸಮಯ ಅಧ್ಯಕ್ಷರಿಗೆ ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡೋದು ಕೂಡ ಅದು ಕೂಡ ತಪ್ಪಲ್ಲ. ಅದನ್ನು ಯಾವ ರೀತಿಯಾಗಿ ತೀರ್ಮಾನ ಆಗುತ್ತೆ ನೋಡೋಣ. ಥ್ಯಾಂಕ್ ಯು ಸರ್.